Good morning, dear students. So, in the last class, we have studied about tables, how to draw tables using HTML tags. In that, we have used a table tag, we have used a tr tag, table row tag, th tag, table header tag, then td tag. Okay. So now today we will draw table like this. So ಈ ತರ ಇಲ್ಲೇ ಟೇಬಲ್ ಇವತ್ತು ಡ್ರಾ ಮಾಡಕ್ ಟ್ರೈ ಮಾಡೋಣ. ಸೊ ಈ ತರ ಟೇಬಲ್ ಬರಬೇಕು ಅಂತಂದ್ರೆ ನಮಗಿಲ್ಲೇ ನಾವಿಲ್ಲಿ ಯಾವ ತರ ಕೋಡ್ ಬರೀಬೇಕು ಗೊತ್ತಾಯ್ತು. ಸೊ ಇಲ್ಲಿ ಅಂತಂದ್ರೆ ಇದ್ರೊಳಗಡೆ ಇವತ್ತಿನ ಕ್ಲಾಸ್ ಒಳಗಡೆ ಏನ್ ಇಂಪಾರ್ಟೆಂಟ್ ಇದೆ ಅಂತಂದ್ರ ರೋ ಸ್ಪ್ಯಾನ್ ಆಮೇಲೆ ಕಾಲ್ ಸ್ಪ್ಯಾನ್ ಅಂತ ಬರ್ತದೆ ಗೊತ್ತಾಯ್ತು. ಸೊ ರೋ ಸ್ಪ್ಯಾನ್ ಕಾಲ್ ಸ್ಪ್ಯಾನ್ ಯಾವ ತರ ಇಲ್ಲಿ ಮಾಡ್ತಾರೆ ಗೊತ್ತಾಯ್ತು. ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ರಿ. ಸೊ ಇದು ಟೇಬಲ್ ಇಲ್ಲೇ ಡ್ರಾ ಮಾಡ್ಬೇಕು. ಈ ಟೇಬಲ್ ಅನ್ನ ಡ್ರಾ ಮಾಡಬೇಕು ಅಂತಂದ್ರ ಗೊತ್ತಾಯ್ತು. ಸೊ ಇಲ್ಲಿ ಮೇಲ್ಗಡೆ ಏನೈತಿಲ್ಲ ಟೈಮ್ ಟೇಬಲ್ ಅಂತ ಐತೆ. ಸೊ ನೆಕ್ಸ್ಟ್ ಇಲ್ಲಿ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ. ಸೊ ಈ ಟೈಮ್ ಟೇಬಲ್ ಆಮೇಲೆ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಇವೆಲ್ಲವೂ ಡಾರ್ಕ್ ಅದಾವು. ಸೊ ಡಾರ್ಕ್ ಇದ್ದಕ್ಕೆ ಇವು ನಾವಲ್ಲಿ ತಗೋಬೇಕಾದ್ರೆ TH ಅಂತೇಳಿ ತಗೋಬೇಕಾಗತ್ತ. ಸೊ ನೆಕ್ಸ್ಟ್ ಅಂತಂದ್ರ ಇಲ್ಲೇ ಅವರ್ಸ್ ಐತೆ. ಅವರ್ಸ್ ಕೂಡ ಇಲ್ಲ ಡಾರ್ಕ್ ಐತೆ. ಸೊ ಇದನ್ನು ಕೂಡ ಇಲ್ಲಿ ಅಂತಂದ್ರಪ್ಪ ಅಂದ್ರ ಇದು ಡಾರ್ಕ್ ಇದ್ದಿದ್ದಕ್ಕೆ ಇಲ್ಲಿ TH ಅಂತೇಳಿ ತಗೊಂತೀವಿ. ನೆಕ್ಸ್ಟ್ ಇಲ್ಲೇ ಲಂಚ್ ಇದು ಕೂಡ ಡಾರ್ಕ್ ಐತೆ, ಇದು ಕೂಡ ಇಲ್ಲ TH. ಉಳಿದಿದೆಲ್ಲವು ನಾರ್ಮಲ್ ಅದಾವು. ಸೊ ಇವು TD ಗೊತ್ತಾಯ್ತು. ಇಲ್ಲಿ ರೋ ಸ್ಪ್ಯಾನ್ ಆಮೇಲೆ ಕಾಲ್ ಸ್ಪ್ಯಾನ್ ಮಾಡ್ಬೇಕು ನೆಕ್ಸ್ಟ್. ಸೊ ರೋ ಸ್ಪ್ಯಾನ್ ಕಾಲ್ ಸ್ಪ್ಯಾನ್ ಮಾಡ್ಬೇಕು ಅಂತಂದ್ರ ಸೊ ಅಲ್ಲಿ ಫಸ್ಟಿಗೆ TR ಅಂತೇಳಿ ತಗೊಂತೀರಿ. ಸೊ TR ಅಂತೇಳಿ ತಗೊಂಡಾಗ ಫಸ್ಟ್ ರೋ ಇಲ್ಲೇ ಟೈಮ್ ಟೇಬಲ್ ಅಂತೇಳಿ ಬರೀತೀರಿ TH ಒಳಗಡೆ. ಬಟ್ ಅಲ್ಲೇನಂತಂದ್ರ ಈ ಟೈಮ್ ಟೇಬಲ್ ಸೊ ಎಷ್ಟು ಕಾಲಮ್ಗೆ ಇಲ್ಲಿ ಎಷ್ಟು ಕಾಲಮ್ ತಿಂದೈತೆ ನೋಡ್ರಿ. 1 ಕಾಲಮ್ 2 ಕಾಲಮ್ 3 4 5 6. ಸೊ 6 ಕಾಲಮ್ ಅನ್ನ ಅಲ್ಲಿ ಅದೇನಾಗೈತೆ ಅಂದ್ರ ತಿಂದೈತಿ ಗೊತ್ತಾಯ್ತು. ಅಂದ್ರ 6 ಕಾಲಮ್ಸ್ ಎಲ್ಲ ಇನ್ಕ್ಲೂಡ್ ಆಗೈತೆ. ಸೊ 6 ಕಾಲಮ್ ಅಲ್ಲೇ ಇನ್ಕ್ಲೂಡ್ ಆಗೈತೆ ಅಂದ್ರ ನಾವಿಲ್ಲೇ ಕಾಲಮ್ಸ್ ಅನ್ನ ಅಲ್ಲೇ ಇನ್ಕ್ಲೂಡ್ ಆಗೈತೆ ಅಂದ್ರ ಅಲ್ಲೇ ನಾವಲ್ಲೇ ಕಾಲ್ ಸ್ಪ್ಯಾನ್ ಅಂತ ಹೇಳಿ ತಗೋಬೇಕಾಗುತ್ತೆ. ಏನಲ್ಲ ಕಾಲ್ ಸ್ಪ್ಯಾನ್ ಎಷ್ಟು ಕಾಲಮ್ಸ್ ಅಲ್ಲಿ ತಿಂದೈತಿ ಸೊ ಅಷ್ಟಲ್ಲಿ ಕಾಲ್ ಸ್ಪ್ಯಾನ್ ನಾವೆಲ್ಲ ಬರಿಬೇಕಾಗುತ್ತೆ ಗೊತ್ತಾಯ್ತು. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ ಈ ಅವರ್ಸ್ ಎಷ್ಟು ಇಲ್ಲೇ ಕಾಲಮ್ಸ್ ಎಲ್ಲ ರೋಸ್ 1 ರೋ 2 ರೋ 3 4 5 6 6 ರೋಸ್ ಗೊತ್ತಾಯ್ತು. ಸೊ ಇದನ್ನ ಬರಿಬೇಕಾದ್ರಲ್ಲೇ ರೋ ಸ್ಪ್ಯಾನ್ ಅಂತೇಳಿ ಬರೋದು ಈಕ್ವಲ್ ಟು ಅಲ್ಲಿ ಎಷ್ಟು ರೋಸ್ ಅಲ್ಲೇ ಇನ್ಕ್ಲೂಡ್ ಆಗೈತೆ ಅಷ್ಟು ರೋಸ್ ಅಲ್ಲೇ ಬರಿಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದು ಲಂಚ್ ಅಂತ ಐತೆ. ಸೊ ಈ ಲಂಚ್ ಸೊ ಇದು ಎಷ್ಟು ಕಾಲಮ್ ಅಲ್ಲಿ ಇನ್ಕ್ಲೂಡ್ ಆಗೈತೆ ಇವಾಗ ರೋಸ್ ಅಲ್ಲ ಕಾಲಮ್ಸ್. ಸೊ ಈ ಲಂಚು ಸೊ ಇದು 1ನೇ ಕಾಲಮು. ಸೊ ಈ ಲಂಚು 1 ಕಾಲಮು 2 ಕಾಲಮು 3 ಕಾಲಮು 4 ಕಾಲಮು ನೆಕ್ಸ್ಟ್ 5 ಕಾಲಮು. ಸೊ ಇಲ್ಲೇ ಕಾಲ್ ಸ್ಪ್ಯಾನ್ ಈಕ್ವಲ್ ಟು 6 ಅಂತೇಳಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಇದು ನೋಡ್ರಿ ಇಲ್ಲಿ ಪ್ರಾಜೆಕ್ಟ್ ಅಂತ ಐತೆ. ಸೊ ಪ್ರಾಜೆಕ್ಟ್ ಇಲ್ಲಿ 2 ರೋ ಇನ್ಕ್ಲೂಡ್ ಆಗ್ಯಾವ. ಇಲ್ಲಿ ನೋಡ್ರಿ ಈ ರೋ ಇನ್ಕ್ಲೂಡ್ ಆಗೈತೆ, ನೆಕ್ಸ್ಟ್ ಈ ರೋ ಇನ್ಕ್ಲೂಡ್ ಆಗೈತೆ. ಸೊ 2 ರೋ ಇನ್ಕ್ಲೂಡ್ ಆಗಿದ್ದಕ್ಕೆ ಇಲ್ಲೇ ಪ್ರಾಜೆಕ್ಟ್ ಇಲ್ಲೇ ಅಲ್ಲೇ ರೋ ಸ್ಪ್ಯಾನ್ ಅಂತ ಹೇಳಿ ತಗೋಬೇಕಾಗುತ್ತೆ. ರೋ ಸ್ಪ್ಯಾನ್ ಈಕ್ವಲ್ ಟು ಅಲ್ಲೇ 2 ಎಷ್ಟು ಅಲ್ಲೇ ರೋಸ್ ಅಲ್ಲೇ ಇನ್ಕ್ಲೂಡ್ ಆಗಿರ್ತೈತೆ ಅಷ್ಟು ನಾವು ತಗೋಬೇಕಾಗುತ್ತೆ. ಇದಕ್ಕಿಲ್ಲಿ ಇವಾಗ ಏನಂತಂದ್ರಪ್ಪ ಅಂದ್ರೆ ನಾವಲ್ಲೇ ಪ್ರೋಗ್ರಾಮ್ ಬರೆಯೋಣ. ಸೊ ಅಲ್ಲಿ ಯಾವ ತರ ಬರೀತಾರ ಪ್ರೋಗ್ರಾಮು ನೋಡ್ಕೊಡ್ರಿ. ಈ ಟೇಬಲ್ ಅಂಕರ್ ಅರ್ಥ ಐತಲ್ಲ ಇವಾಗ. ಸೊ ಇವಾಗ ಇದಕ್ಕಿಲ್ಲೇ ಪ್ರೋಗ್ರಾಮ್ ಬರೆಯೋದಕ್ಕೆ ಟ್ರೈ ಮಾಡೋಣ. ಸೊ ಇವಾಗ ಇದಕ್ಕೆಲ್ಲ ಕೋಡ್ ಬರೆಯೋಣ. ಸೊ ಯಾವುದೇ ಒಂದು ಟೇಬಲ್ ಇರಲಿ ಅಥವಾ ಲಿಸ್ಟ್ ಇರಲಿ ಏನೇ ಇರಲಿ ಅಲ್ಲಿ ಕೋಡ್ ಅನ್ನ ನಾವು ಬಯಾಟ್ ಮಾಡಂಗಿಲ್ಲ. ಸೊ ನನ್ನಲ್ಲಿ ಯಾವ ತರ ಇರುತ್ತೋ ಅದನ್ನ ನೋಡಿ ಬರೀಬೇಕು ನಮ್ಗೆ ಯಾವ ತರ ಬೇಕಾಗುತ್ತೆ ಅಂತ ಹೇಳಿ. ಸೊ ಅದನ್ನ ಟೇಬಲ್ ಇವಾಗ ಡ್ರಾ ಮಾಡಬೇಕು. ಸೊ ಡ್ರಾ ಮಾಡ್ಬೇಕಂದ್ರೆ ಇಲ್ಲಿ ಕೋಡ್ ಬರೀಬೇಕು. ಫಸ್ಟ್ ಇಲ್ಲೇ ಬರೀತೀವಿ ಅಂತಂದ್ರೆ ಸ್ಟಾರ್ಟ್ ಮಾಡೋದು HTML ಇಂದ ಸ್ಟಾರ್ಟ್ ಮಾಡೋದು. ಇಲ್ಲ HTML. ಸೊ ನೆಕ್ಸ್ಟ್ ಇಲ್ಲೇ ಹೆಡ್ ಬರಿತೀವಿ ಹೆಡ್. ಸೊ ನೆಕ್ಸ್ಟ್ ಇಲ್ಲೇ ಟೈಟಲ್. ಸೊ ಇಲ್ಲಿ ಟೈಟಲ್ ಇಲ್ಲಿ ಏನ್ ಕೊಡ್ತೀನಿ ಅಂತಪ್ಪ ಅಂದ್ರೆ ಟೇಬಲ್ಸ್. ಸೊ ಬ್ರಾಕೆಟ್ ಒಳಗಡೆ ರೋ ಸ್ಪ್ಯಾನ್ ಅಂಡ್ ಕಾಲ್ ಸ್ಪ್ಯಾನ್ ಅಂತ ಕಾಲ್ ಸ್ಪ್ಯಾನ್ ಆಯ್ತಾ. ಸೊ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಟೈಟಲ್ ಅನ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇಲ್ಲೇ ಹೆಡ್ ಕಂಪ್ಲೀಟ್ ಮಾಡಬಹುದು. ನೆಕ್ಸ್ಟ್ ಬಾಡಿ. ಸೊ ಈ ಬಾಡಿ ಒಳಗಡೆ ಅದೆಲ್ಲ ಬರೀತೀನಿ ಗೊತ್ತಾಯ್ತು. ಸೊ ಬಾಡಿ ಇವಾಗ ಟೇಬಲ್ ನೋಡ್ಬೇಕು. ಟೇಬಲ್ ನೋಡ್ಬೇಕು. ಸೊ ಫಸ್ಟ್ ಏನೈತಿಲ್ಲ ಇದು ಫಸ್ಟ್ ರೋ ಒಳಗಡೆ ಏನೈತಿಲ್ಲ ಇದು ಟೈಮ್ ಟೇಬಲ್ ಗೊತ್ತಾಯ್ತು. ಸೊ ಇವಾಗ ಈ ಟೇಬಲ್ ಟೈಮ್ ಟೇಬಲ್ ಹಾಕೋಣ. ಫಸ್ಟ್ ಗೆ ಇದು ಬರ್ರಿ. ಸೊ ನೆಕ್ಸ್ಟ್ ಇಲ್ಲಿ ಏನಂತಂದ್ರ ಟೇಬಲ್ ಡ್ರಾ ಮಾಡ್ಬೇಕಂದ್ರ ನಾವೇನ್ ತಗೊಂತೀವಿಲ್ಲ ಟೇಬಲ್ ಟ್ಯಾಗ್
ಟೇಬಲ್. ಇದಕ್ಕೆ ಬಾರ್ಡರ್ ಬೇಕಲ್ಲ, ಇನ್ನೇನ್ ಬೇಕಿದ್ರಲ್ಲ ಟೇಬಲ್ ಬಾರ್ಡರ್ ಈಕ್ವಲ್ ಟು ಬಾರ್ಡರ್ ಅಂತ ಹೇಳಿ ಬರ್ತಿದ್ರಿ. ಇಲ್ಲ ಅಂತಂದ್ರೆ ನೀವು ಕೊಡ್ಬೋದು, ನಂಬರ್ ಕೊಡ್ಬೋದು, ಟೇಬಲ್ ಬಾರ್ಡರ್ ಈಕ್ವಲ್ ಟು 1 ಅಂತ ಹೇಳಿ. ಗೊತ್ತಾಯ್ತು? ಟೇಬಲ್ ಬಾರ್ಡರ್ ಈಕ್ವಲ್ ಟು 1 ಅಂತ ಹೇಳಿ ಹಿಂಗೂ ಕೂಡ ಕೊಡ್ಬೋದು. ಇಲ್ಲ ಟೇಬಲ್ ಬಾರ್ಡರ್ ಈಕ್ವಲ್ ಟು ಬಾರ್ಡರ್ ಏನ್ ಬರ್ದಿದ್ರಲ್ಲ ಅದು. ಸೊ ನೆಕ್ಸ್ಟ್ ಟೇಬಲ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಅಲ್ಲಿ ಏನಂತಂದ್ರ ಫಸ್ಟ್ ರೋ. ಸೊ ಫಸ್ಟ್ ರೋ ಬರ್ಬೇಕು ನಮ್ಗೆ ಇಲ್ಲಿ ಅಂತಂದ್ರ ಗೊತ್ತಾಯ್ತು. ಸೊ ನಾನು ಏನ್ ಮಾಡ್ತೀನಿ, TR ಅಂತೇಳಿ ಸ್ಟಾರ್ಟ್ ಮಾಡ್ತೀನಿ. ಏನು TR. ಸೊ TR ಒಳಗಡೆ, ಸೊ ಫಸ್ಟ್ ರೋ ಇಲ್ಲಿ TR ಒಳಗಡೆ ಇಲ್ಲಿ ಏನೈತಿ, ಇದು ಟೈಮ್ ಟೇಬಲ್ ಅಂತ ಐತಿ. ಸೊ ಟೈಮ್ ಟೇಬಲ್ ಅಂತ ಹೇಳಿ ಬರೀ ಅದು ಬೋರ್ಡ್ ಆಗಿದ್ದಕ್ಕ ಡಾರ್ಕ್ ಆಗಿದ್ದಕ್ಕ ಅಲ್ಲಿ ಏನ್ ಮಾಡ್ತೀನಿ, ಅಲ್ಲ TH ಅಂತ ಹೇಳಿ ಬರ್ತೀನಿ. TH ಇದೇನಿಲ್ಲ ಟೈಮ್ ಟೇಬಲ್ ಅಂತ ಐತಿ. ಸೊ ಇದೇನಿಲ್ಲ TH ಕಂಪ್ಲೀಟ್ ಮಾಡ್ತಾರೆ. ಬಟ್ ಇಲ್ಲೇ ಇನ್ನೊಂದು ಇನ್ಕ್ಲೂಡ್ ಮಾಡ್ಬೇಕಾಗುತ್ತೆ. ಅದು ಏನ್ ಇನ್ಕ್ಲೂಡ್ ಮಾಡ್ಬೇಕು ಇಲ್ಲಿ ನೋಡ್ರಿ, ಈ ಟೈಮ್ ಟೇಬಲ್. ಸೊ ಈ ತರ ಇಲ್ಲ ಕಾಲಮ್ ಈ ತರ ಹಿಂಗ ಆಗಿಲ್ಲ, ಲೈನ್ ಬಂದಿಲ್ಲ. ಗೊತ್ತಾಯ್ತು? ಇಷ್ಟು ಇದು ಟೈಮ್ ಟೇಬಲ್ ಆಗಿದೆ. ಸೊ ಇಲ್ಲೇ ಏನಂತಂದ್ರೆ ಇದಕ್ಕ ಎಷ್ಟು ಕಾಲಮ್ ಇನ್ಕ್ಲೂಡ್ ಆಗ್ಯಾವ ಅಲ್ಲಿ ಕಾಲ್ ಸ್ಪ್ಯಾನ್ ಮಾಡ್ಬೇಕಾಗತ್ತೆ ನೋಡ್ರಿ. ಇಷ್ಟಕ್ಕ ಇಲ್ಲಿ ಅಂತಂದ್ರ 1 ಕಾಲಮ್ 2 ಕಾಲಮ್ 3 4 5 6 ಕಾಲಮ್ ಇದು ಇನ್ಕ್ಲೂಡ್ ಆಗೈತೆ ಅಲ್ಲಿ ಮೇಲ್ಗಡೆ. ಸೊ ಅದಕ್ಕಲ್ಲಿ ಏನ್ ಮಾಡ್ಬೇಕು, 6th ಕಾಲಮ್ ಇಲ್ಲಿ ತಿಂದೈತಿ. ಸೊ ಅಲ್ಲಿ ಏನ್ ಮಾಡ್ಬೇಕಂತಂದ್ರ, ಸೊ ಅಲ್ಲಿ ನಾವು ಕಾಲ್ ಸ್ಪ್ಯಾನ್ ಕಾಲಮ್ ಅನ್ನ ಅಲ್ಲಿ ಇನ್ಕ್ಲೂಡ್ ಆದ್ರೆ ಕಾಲ್ ಸ್ಪ್ಯಾನ್, ರೋಸ್ ಇನ್ಕ್ಲೂಡ್ ಆದ್ರೆ ರೋಸ್ ಸ್ಪ್ಯಾನ್. ಸೊ ಇದು ಕಾಲಮ್ ಇನ್ಕ್ಲೂಡ್ ಆಗ್ಯಾವು, 6 ಕಾಲಮ್ ಅದಾವು, 1 2 3 4 5 6. ಸೊ ಇಲ್ಲಿ 6 ಕಾಲಮ್ಸ್ ಅಲ್ಲಿ ಇನ್ಕ್ಲೂಡ್ ಆಗ್ಯಾವ ಅಂತಂದ್ರ ಇಲ್ಲಿ ನಾವು ಇಲ್ಲಿ ಏನ್ ಬರಿಬೇಕು ಅಂತ, ಇಲ್ಲಿ TH ಅಂತೇಳಿ ಅಷ್ಟೇ ಬರಿಬಾರ್ದು. TH ಜೊತೆಗೆ ಇಲ್ಲಿ ಏನ್ ಬರ್ತೀವಿ ನೋಡಲ್ಲ, ಇದು TH. ಗೊತ್ತಾಯ್ತು? ಸೊ ಇಲ್ಲಿ ಕಾಲಮ್ ಎಷ್ಟು ಇನ್ಕ್ಲೂಡ್ ಆಗಿದ್ದು ಅದಕ್ಕೆ ಇಲ್ಲಿ ಕಾಲ್ ಸ್ಪ್ಯಾನ್ ಅಂತ ಹೇಳ್ತಾರೆ. TH ಕಾಲ್ ಸ್ಪ್ಯಾನ್ ಈಕ್ವಲ್ ಟು ಎಷ್ಟು ಕಾಲಮ್ ಇನ್ಕ್ಲೂಡ್ ಆಗಿದ್ವಲ್ಲ 6 ಕಾಲಮ್. ಸೊ ಅದಕ್ಕೆ ಇಲ್ಲೇ ಡಬಲ್ ಕೋಟ್ ಒಳಗಡೆ 6 ಅಂತ ಹೇಳಿ ಬರ್ತದೆ. ಅಂದಾಗ ಇದು ಈ ತರ ಬರ್ತದೆ. ಗೊತ್ತಾಯ್ತು? ಅಂದಾಗ ಇದು ಈ ತರ ಬರ್ತದೆ. ಗೊತ್ತಾಯ್ತು? ಇದು ಫಸ್ಟ್ ರೋ ಮುಗೀತು. ಸೊ ಫಸ್ಟ್ ರೋ ಮುಗಿದಾಗ ಸೊ ಇಲ್ಲ ಈ ರೋ ಇಲ್ಲ ಕಂಪ್ಲೀಟ್ ಮಾಡ್ರಿ, ಈ ರೋ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಮತ್ತೆ ಸೆಕೆಂಡ್ ರೋ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿದು ಏನ್ ಹಾಕ್ಬೇಕು, TR ಅಂತ ಹೇಳಿ ಹಾಕ್ಬೇಕು. ಸೆಕೆಂಡ್ ರೋ ಸ್ಟಾರ್ಟ್ ಆಯ್ತು. ಇಲ್ಲಿ ಸೆಕೆಂಡ್ ರೋ ಒಳಗಡೆ ಏನೈತೆ, ಸೆಕೆಂಡ್ ರೋ ಒಳಗಡೆ ಫಸ್ಟ್ ಇದು, ಆಮೇಲೆ ಇದು. ಸೊ ಇಲ್ಲ ಸೆಕೆಂಡ್ ರೋ ಒಳಗಡೆ ಫಸ್ಟ್ ಏನೈತಿಲ್ಲ ಅವರ್ಸ್. ಈ ಅವರ್ಸ್ ಎಷ್ಟು ರೋಸ್ ಇನ್ಕ್ಲೂಡ್ ಆಗೈತಿ, ಎಷ್ಟು ರೋಸ್ ತಿಂದೈತಿ ಇಲ್ಲಿ ನೋಡ್ರಿ. ಈ ಅವರ್ಸ್ ಇದು 1ನೇ ರೋ 2ನೇ ರೋ 3ನೇ ರೋ 4ನೇ ರೋ 5ನೇ ರೋ ಆಮೇಲೆ 6ನೇ ರೋ. 6 ರೋಸ್ ಇನ್ಕ್ಲೂಡ್ ಆಗ್ಯಾವ ಇಲ್ಲಿ, 6 ರೋಸ್ ಇನ್ಕ್ಲೂಡ್ ಆಗ್ಯಾವಲ್ಲ. ಸೊ ನೆಕ್ಸ್ಟ್ ಇದು ಬೋರ್ಡ್ ಐತೆ, ಡಾರ್ಕ್ ಐತೆ, ಅದಕ್ಕೆ ಇಲ್ಲೇ TH ಅಂತ ಹೇಳಿ ತಗೋಬೇಕು. ಹೆಂಗ್ ತಗೊಂತಾರ ನೋಡ್ರಲ್ಲ, ಇಲ್ಲೇ TH ಗೊತ್ತಾಯ್ತು. ಸೊ ಸ್ಟಾರ್ಟಿಂಗ್ ಇಷ್ಟ ಬರುತ್ತೆ. TH ಏನೈತಿಲ್ಲ ಅದು ಅವರ್ಸ್ ಅಂತ ಐತಿ, ಏನೈತಿಲ್ಲ ಅದು ಅವರ್ಸ್. ಸೊ ಇಲ್ಲ TH ಕಂಪ್ಲೀಟ್ ಮಾಡಿ. ಬಟ್ ಇಲ್ಲೇ ಗೊತ್ತಾಯ್ತು. ಸೊ ಈ TH ಇಲ್ಲಿ ಅವರ್ಸ್ ಅಂತೇಳಿ ಬರ್ದಿರಲ್ಲ, ಇದಕ್ಕೆ ಎಷ್ಟು ರೋಸ್ ಇನ್ಕ್ಲೂಡ್ ಆಗ್ಯಾವು. ಸೊ ಅಲ್ಲೇ ರೋಸ್ ಪ್ಯಾನ್ ಅಂತೇಳಿ ಬರಿಬೇಕಾಗತ್ತೆ ನೋಡ್ರಿ. ಇಷ್ಟು 6 ಅವರ್ ಇದು ಅವರ್ಸ್ ಐತಲ್ಲ, ಎಷ್ಟು ರೋಸ್ ಇನ್ಕ್ಲೂಡ್ ಆಗ್ಯಾವು, 1 2 3 4 5 6. ಸೊ ಅಲ್ಲಿ 6 ರೋಸ್ ಇನ್ಕ್ಲೂಡ್ ಆಗಿದ್ದಕ್ಕ, 6 ರೋಸ್ ತಿಂದಿದ್ದಕ್ಕ ಸೊ ಅಲ್ಲಿ ಏನ್ ಬರಿಬೇಕು ನಾವು ಇಲ್ಲಿ ಅಂತಂದ್ರ TH. ಸೊ ಇಲ್ಲಿ ಏನ್ ಬರಿಬೇಕು, TH ರೋಸ್ ಪ್ಯಾನ್ ಅಂತ ಹೇಳ್ತೀವಿ. 6 ರೋಸ್ ಇನ್ಕ್ಲೂಡ್ ಆಗ್ಯಾವ. ಸೊ ಅದಕ್ಕೆಲ್ಲ ರೋಸ್ ಪ್ಯಾನ್ ಈಕ್ವಲ್ ಟು ಇಲ್ಲಿ ಡಬಲ್ ಕೋಟ್ದಾಗ 6 ಅಂತ ಹೇಳಿ ಬರೀತೀವಿ. ಆಮೇಲೆ ಇಲ್ಲಿ ಅವರ್ಸ್. ಗೊತ್ತಾಯ್ತಲ್ಲ? ಸೊ ನೆಕ್ಸ್ಟ್ TH ಆಯ್ತು. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈ ರೋ ಕಂಟಿನ್ಯೂ ಐತಿಲ್ಲ, ಇದು ರೋ ಐತಲ್ಲ, ಇದು ಕಂಟಿನ್ಯೂ ಐತಿ. ಗೊತ್ತಾಯ್ತಿಲ್ಲ? ಸೊ ಇದು ರೋಸ್. ಸೊ ಇದೇನೈತಲ್ಲ ಅವರ್ಸ್, ಇದೇ ರೋದಾಗ ಬಂದಿತ್ತು. ಸೊ ಅದಕ್ಕೆ ಫಸ್ಟ್ ಇಲ್ಲೇ ಇದು ಅವರ್ಸ್ ಬರ್ದ್ರಿ. ನೆಕ್ಸ್ಟ್ ಇದೇ ರೋ ಒಳಗಡೆ ಇದು ಬರೀಬೇಕು ಮುಂದೆಲ್ಲವು. ಗೊತ್ತಾಯ್ತು? ಸೊ ನೆಕ್ಸ್ಟ್ ಏನಿಲ್ಲ, ಇದು ಇದೇ ರೋ ಒಳಗಡೆ ನೆಕ್ಸ್ಟ್ ಇಲ್ಲ ಅದು TD ಐತೆ, ಡಾರ್ಕ್ ಇಲ್ಲ, ಅದಕ್ಕೆಲ್ಲ TD ಸಾರಿ ಡಾರ್ಕ್ ಐತಲ್ಲ. ಸೊ ಅಲ್ಲಿದು TH ಇಲ್ಲಿ ಏನಿದಾವ ಇವಾಗ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಅಂತ ಕರೀತೀವಿ. TH ಮಂಡೇ TH ಕಂಪ್ಲೀಟ್ ಮಾಡಿದ್ದೆ.
next to th Tuesday, next to th Wednesday, so next to th Thursday, so next to th ಏನೈತೆ ಫ್ರೈಡೇ. ಇದು th ಕಂಪ್ಲೀಟ್ ಮಾಡಿ ಗೊತ್ತಾಯ್ತಾ. ಸೊ ಆ ರೋ ಮುಗೀತು. ಏನಾಯ್ತು, ಈ ರೋ ಮುಗೀತು. ಈ ರೋ ಮುಗಿದಿಂದ ಅವರ್ಸ್ ಇದು ಈ ರೋ ಮುಗೀತು. ಈ ರೋ ಮುಗಿದಿಂದ ರೋ ಕಂಪ್ಲೀಟ್ ಮಾಡಿ. ಸೊ ರೋ ಇಲ್ಲಿ ಸ್ಟಾರ್ಟ್ ಆಗಿತ್ತು, ಈ ರೋ ಇಲ್ಲೇ ಕಂಪ್ಲೀಟ್ ಮಾಡ್ಕೊಟ್ರಿ. ಗೊತ್ತಾಯ್ತು. ಸೊ ಈ ರೋ ಒಳಗಡೆ ಏನಾಗಿತ್ತು, ಸೊ ಇಲ್ಲೇ ಅವರ್ಸ್ ಬಂದಿತ್ತು, ಅದು ರೋ ಸ್ಪ್ಯಾನ್ ಆಗಿತ್ತು. ಎಷ್ಟಿಲ್ಲ 6 ರೋಸ್ ತಿಂದೈತಿ. ಸೊ ಅದಕ್ಕಿಲ್ಲ 6 ಅಂತ ಹೇಳಿ ಬರೋದು. ನೆಕ್ಸ್ಟ್ ಯಾವ್ದು ನೋಡ್ರಿ, ಅವು ಬರೀರಿ. ಈ ರೋ ಕಂಪ್ಲೀಟ್ ಮಾಡ್ಕೊಡ್ರಿ. ಈ ರೋ ಕಂಪ್ಲೀಟ್ ಆಗಿಂದ ನೆಕ್ಸ್ಟ್ ನೋಡ್ರಲ್ಲ, ನೆಕ್ಸ್ಟ್ ಏನೈತಿ ನೋಡ್ರಲ್ಲ, ನೆಕ್ಸ್ಟ್ ರೋ ಇಲ್ಲೇ TR. ನೆಕ್ಸ್ಟ್ ರೋ ಅಂತಂದ್ರೆ ಇಲ್ಲಿ ಯಾವ್ದು ನೋಡ್ರಿ, ಇದು ಇಲ್ಲ ಐತೆ. ಸೊ ಇದು ಇನ್ಕ್ಲೂಡ್ ಮಾಡಬಾರ್ದು, ಅವಾಗಲೇ ಇನ್ಕ್ಲೂಡ್ ಆಗ್ಬಿಟ್ಟೈತೆ ಈ ರೋದಾಗ ಇದು ಅವರ್ಸ್ ಇನ್ಕ್ಲೂಡ್ ಆಗೈತೆ, ಇದು ಇನ್ಕ್ಲೂಡ್ ಮಾಡ್ಬೇಡ್ರಿ. ನೆಕ್ಸ್ಟ್ ರೋ ಒಳಗಡೆ ಇಷ್ಟೇ ಇಲ್ಲದವ ನೀವು. ಸೊ ನೆಕ್ಸ್ಟ್ ರೋ ಒಳಗಡೆ ಇಷ್ಟು ಬರಿಬೇಕು. ಸೊ ನೆಕ್ಸ್ಟ್ ನೋಡ್ರಲ್ಲ TR. ಈ TR ಒಳಗಡೆ ಸೊ ನೆಕ್ಸ್ಟ್ ಇಲ್ಲಿ ಏನ್ ಬರಿತೀನಿ, TD ಅಂತೇಳಿ ಬರಿತೀನಿ. ಯಾಕಂತಂದ್ರೆ ಅಲ್ಲೇ ಅವೆಲ್ಲ ಹೋಗಿ ಡಾರ್ಕ್ ಇಲ್ಲ, ಸೊ ಅಲ್ಲೇ ಲೈಟ್ ಅದು. ಸೊ ಅಲ್ಲೇ TD ಯಾವ್ದಿದು ಸೈನ್ಸ್, TD ಕಂಪ್ಲೀಟ್ ಮಾಡ್ರಿ. ಸೊ ನೆಕ್ಸ್ಟ್ TD ಯಾವ್ದೈತಿಲ್ಲ ಅದು ಮ್ಯಾಥ್ಸ್, ಈ TD ಕಂಪ್ಲೀಟ್ ಮಾಡ್ರಿ. ನೆಕ್ಸ್ಟ್ TD ಒಳಗಡೆ ಯಾವ್ದೈತಿಲ್ಲ ಅದು ಸೈನ್ಸ್, TD ಕಂಪ್ಲೀಟ್ ಮಾಡ್ರಿ. ನೆಕ್ಸ್ಟ್ TD ಒಳಗಡೆ ಏನೈತೆ, ಸೈನ್ಸ್ ಆಗಿಂದ ಮ್ಯಾಥ್ಸ್ ಗೊತ್ತಾಯ್ತು. ಸೊ ಇದು TD ಕಂಪ್ಲೀಟ್ ಮಾಡ್ರಿ. ನೆಕ್ಸ್ಟ್ TD ಒಳಗಡೆ ಯಾವ್ದೈತಿಲ್ಲ ಅದು ಆರ್ಟ್ಸ್, ಈ TD ಇಲ್ಲ ಕಂಪ್ಲೀಟ್ ಮಾಡಿ. ಸೊ ಇದು ರೋ ಮುಗಿತಿಲ್ಲ. ಇಲ್ಲಿ ಬನ್ನಿ, ಸೈನ್ಸು ಮ್ಯಾಥ್ಸು, ಸೈನ್ಸು ಮ್ಯಾಥ್ಸು ಆರ್ಟ್ಸ್. ಇಲ್ಲಿ ನೋಡ್ರಿ, ಸೈನ್ಸು ಮ್ಯಾಥ್ಸು ಆರ್ಟ್ಸ್ ಇದು ಮುಗಿತಲ್ಲ ಈ ರೋ. ಸೊ ಅದಕ್ಕೆ ಇಲ್ಲಿ ಏನ್ ಮಾಡ್ರಿ ಅಂತಂದ್ರೆ ಈ ರೋ ಇಲ್ಲ ಕಂಪ್ಲೀಟ್ ಮಾಡ್ರಿ. ನೆಕ್ಸ್ಟ್ ರೋ ಇದು, ನೆಕ್ಸ್ಟ್ ರೋ ಇದು. ಸೊ ನೆಕ್ಸ್ಟ್ ರೋ ಮತ್ತೆ ಸ್ಟಾರ್ಟ್ ಮಾಡ್ರಿ. ನೆಕ್ಸ್ಟ್ ರೋ TR ಗೊತ್ತಾಯ್ತು. ಸೊ ನೆಕ್ಸ್ಟ್ ಇಲ್ಲ ಮತ್ತೆ TD ಅದಾವೆಲ್ಲವು, TD ಸೈನ್ಸ್, TD ಕಂಪ್ಲೀಟ್ ಮಾಡಿರಲಿಲ್ಲ. ಸೊ ನೆಕ್ಸ್ಟ್ TD ಯಾವ್ದೈತಲ್ಲ ಮ್ಯಾಥ್ಸ್. ಸೊ ನೆಕ್ಸ್ಟ್ TD ಯಾವ್ದೈತೆ ಸೈನ್ಸ್. ಸೊ ನೆಕ್ಸ್ಟ್ TD ಸೈನ್ಸ್ ಆಗಿನ ಮತ್ತೆ ಮ್ಯಾಥ್ಸ್. ಲಾಸ್ಟ್ TD ಇನ್ನೊಂದು TD ಬರ್ತಲ್ಲ ಅದು TD. ಸೊ ಲಾಸ್ಟ್ ಯಾವ್ದಿಲ್ಲ ಅದು ಸ್ಪೋರ್ಟ್ಸ್ ಅಂತ ಇಲ್ಲ, ಸ್ಪೋರ್ಟ್ಸ್ ಅಂತ ಹೇಳಿ. ಸೊ ಇದು ಇಲ್ಲ TD ಕಂಪ್ಲೀಟ್. ನೆಕ್ಸ್ಟ್ ಈ ರೋ ಇಲ್ಲ ಕಂಪ್ಲೀಟ್ ಮಾಡಿ. ಸೊ ಇಲ್ಲೇ ಈ ರೋ ಮುಗೀತು. ನೆಕ್ಸ್ಟ್ ಇದನ್ನ ಹೆಂಗ್ ಬರಿಬೇಕು ಇವಾಗ ನೋಡ್ರಿ, ಇದು ಮುಗೀತು ಎರಡು. ನೆಕ್ಸ್ಟ್ ಇದನ್ನ ಹೆಂಗ್ ಬರಿಬೇಕು, ಓಕೆ ಇದು ಮುಗೀತಲ್ಲ. ನೆಕ್ಸ್ಟ್ ಇದು ಇಲ್ಲ. ಸೊ ಇದೇನೈತಿಲ್ಲ, ಇದು ನೆಕ್ಸ್ಟ್ ರೋ ಒಳಗಡೆ ಲಂಚ್ ಐತಿ. ನೆಕ್ಸ್ಟ್ ರೋ ಇಲ್ಲಿ ಬರೀರಿ, ಹೆಂಗಿಲ್ಲ TR ಗೊತ್ತಾಯ್ತು. ಸೊ ಇದು ಲಂಚ್ ಏನೈತೆ ಅಂದ್ರೆ ಇಲ್ಲ ಡಾರ್ಕ್ ಐತಿ. ಡಾರ್ಕ್ ಇದ್ದದಕ್ಕೆ ಇಲ್ಲಿ ಇದೇನ್ ಬರಿಬೇಕಂತಂದ್ರಪ್ಪ ಅಂದ್ರ TH ಅಂತ ಹೇಳಿ ಬರೀಬೇಕು. ಸೊ ಇಲ್ಲ TH. ಸೊ ಬರ್ರಿ ಒಂದ್ ಸೆಕೆಂಡ್, ಇಲ್ಲಿ ಲಂಚ್ ಐತೆ. ಈ ಲಂಚು ಸೊ ಎಷ್ಟು ಕಾಲಮ್ ಅನ್ನ ತಿಂದೈತಿ. ಸೊ ಇದು ನೋಡಿ, ಲಂಚು 1 ಕಾಲಮು, 2 ಕಾಲಮು, 3 ಕಾಲಮು, 4 ಕಾಲಮು, 5 ಕಾಲಮು. ಸೊ ಇಷ್ಟು ಇನ್ಕ್ಲೂಡ್ ಆಗೈತೆ ಅದು. ಸೊ ಅದಕ್ಕಲ್ಲಿ ಏನಂತಂದ್ರ ಎಷ್ಟು ಕಾಲಮ್ ಅಲ್ಲೇ ಇನ್ಕ್ಲೂಡ್ ಆಗಿರ್ತೈತೆ ಅಷ್ಟಲ್ಲೇ ಕಾಲ್ ಸ್ಪ್ಯಾನ್ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ನೋಡಲ್ಲ TH ಕಾಲ್ ಸ್ಪ್ಯಾನ್ ಈಕ್ವಲ್ ಟು, ಸೊ ಎಷ್ಟಾಗಿದ್ವಲ್ಲೇ 5. ಸೊ ಕಾಲ್ ಸ್ಪ್ಯಾನ್ ಈಕ್ವಲ್ ಟು ಎಷ್ಟು ಕಾಲಮ್ ಅಲ್ಲೇ 5 ಕಾಲಮ್ ಇನ್ಕ್ಲೂಡ್ ಆಗಿಲ್ಲ 5 ಅಂತ ಹೇಳಿ ಬರೀಬೇಕು. ಕಾಲ್ ಸ್ಪ್ಯಾನ್ ಈಕ್ವಲ್ ಟು 5. ಸೊ ಅದ್ರೊಳಗಡೆ ಏನೈತಿಲ್ಲ ಅದು ಲಂಚ್ ಅಂತ ಐತೆ. ಈ ಲಂಚ್ ಅಂತ ಹೇಳಿ ಇಲ್ಲಿ ಬರೀರಿ. ಸೊ ನೆಕ್ಸ್ಟ್ ಇಲ್ಲ TH ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಈ ರೋ ಮುಗೀತು. ಇದ್ರೊಳಗಡೆ ಏನೈತಿಲ್ಲ ಅದು ಲಂಚ್ ಅಂತ ಅಷ್ಟೇ ಐತಿ ಈ ರೋ ಒಳಗಡೆ.
ಗೊತ್ತಾಯ್ತು. ಸೊ ಈ ರೋ ಒಳಗಡೆ ಲಂಚ್ ಅಂತ ಅಷ್ಟೇ ಇತ್ತು. ನೆಕ್ಸ್ಟ್ ರೋ ಇದು ಇದೇ ರೋ ಒಳಗಡೆ ಈ ಪ್ರಾಜೆಕ್ಟ್ ಬಂದೈತಿ. ಬಟ್ ಈ ಪ್ರಾಜೆಕ್ಟ್ ಒಂದು ರೋ ಎರಡು ರೋ ಇನ್ಕ್ಲೂಡ್ ಆಗಿತ್ತು ಆ ಪ್ರಾಜೆಕ್ಟಿಗೆ. ಸೊ ಇಲ್ಲಿ ಯಾವ ತರ ಬರೀಬೇಕು ನೆಕ್ಸ್ಟ್ ನೋಡಲ್ಲ. ನೆಕ್ಸ್ಟ್ ಈ ರೋ ಬರಿಬೇಕಂದ್ರೆ ಇಲ್ಲ ಟಿ ಆರ್ ನೆಕ್ಸ್ಟ್ ಈ ಇದ್ರೊಳಗಡೆ ಇವೆಲ್ಲ ಟಿ ಡಿ ಅದು ಟಿ ಡಿ ಏನಿಲ್ಲ ಸೈನ್ಸ್, ಈ ಟಿ ಡಿ ಕಂಪ್ಲೀಟ್ ಮಾಡ್ರಿ. ನೆಕ್ಸ್ಟ್ ಟಿ ಡಿ ಏನೈತಿಲ್ಲ ಇದು ಮ್ಯಾಥ್ಸ್, ಈ ಟಿ ಡಿ ಕಂಪ್ಲೀಟ್ ಮಾಡ್ರಿ. ನೆಕ್ಸ್ಟ್ ಮತ್ತೆ ಸೈನ್ಸ್ ಐತಿ, ಸೈನ್ಸ್ ಬರ್ರಿ, ಈ ಟಿ ಡಿ ಕಂಪ್ಲೀಟ್ ಮಾಡ್ರಿ. ನೆಕ್ಸ್ಟ್ ಮ್ಯಾಥ್ಸ್, ಈ ಟಿ ಡಿ ಇಲ್ಲಿ ಕಂಪ್ಲೀಟ್ ಮಾಡ್ರಿ. ನೆಕ್ಸ್ಟ್ ಏನೈತೆ ನೋಡ್ರಿಲ್ಲ, ಇದೇ ರೋ ಇಂದ ಸ್ಟಾರ್ಟ್ ಆಗೈತೆ ಅಂದ್ರೆ ಇಲ್ಲೇ ಬರೀಬೇಕು ಟಿ ಡಿ. ಇದು ಏನು ಪ್ರಾಜೆಕ್ಟ್. ಸೊ ಪ್ರಾಜೆಕ್ಟ್ ಎಷ್ಟು ಇನ್ಕ್ಲೂಡ್ ಆಗೈತಿಲ್ಲ, 2 ರೋ ಇನ್ಕ್ಲೂಡ್ ಆಗಿದೆ. ಅದಕ್ಕೆ ಇಲ್ಲೇ ಟಿ ಡಿ, ಇಲ್ಲೇ ರೋ ಸ್ಪ್ಯಾನ್ ಅಂತ ಹೇಳಿ ಬರೀಬೇಕು. ರೋ ಸ್ಪ್ಯಾನ್ ಟಿ ಡಿ ರೋ ಸ್ಪ್ಯಾನ್ ಈಕ್ವಲ್ ಟು ಎಷ್ಟು ರೋ ಇನ್ಕ್ಲೂಡ್ ಆಗಿದ್ದಕ್ಕ 1 2. ಸೊ ಅದಕ್ಕೆ ರೋ ಸ್ಪ್ಯಾನ್ ಈಕ್ವಲ್ ಟು ಇಲ್ಲಿ ಎಷ್ಟು 2 ಅಂತ ಹೇಳಿ ಬರೀಬೇಕು. ಸೊ ಇದ್ರೊಳಗಡೆ ಡೇಟಾ ಏನೈತೆ ಪ್ರಾಜೆಕ್ಟ್ ಅಂತ. ಸೊ ಈ ಪ್ರಾಜೆಕ್ಟ್ ಅಂತೇಳಿ ಇಲ್ಲಿ ಬರೀಬೇಕು. ಸೊ ನೆಕ್ಸ್ಟ್ ಇದರದಿಲ್ಲ ಟಿ ಡಿ ಕಂಪ್ಲೀಟ್ ಮಾಡ್ರಿ. ಗೊತ್ತಾಯ್ತಲ್ರಿ ಇದು. ಸೊ ಇಷ್ಟು. ಸೊ ಇವಾಗ ಈ ರೋ ಕಂಪ್ಲೀಟ್ ಆಯ್ತು, ಅದಕ್ಕಿಲ್ಲ ಟಿ ಆರ್ ಕಂಪ್ಲೀಟ್ ಮಾಡ್ಕೊಂಡ್ರಿ. ಆಯ್ತು. ನೆಕ್ಸ್ಟ್ ಲಾಸ್ಟ್ ರೋ ಒಂದೈತಿ, ಈ ಲಾಸ್ಟ್ ರೋ ಇದು. ಸೊ ಈ ಲಾಸ್ಟ್ ರೋ ಒಳಗಡೆ ಮತ್ತೆ ಇಲ್ಲಿ ಪ್ರಾಜೆಕ್ಟ್ ಇನ್ಕ್ಲೂಡ್ ಮಾಡ್ಬೇಡ್ರಿ, ಯಾಕಂದ್ರೆ ಇದು ಪ್ರಾಜೆಕ್ಟ್ ಇದೇ ಮ್ಯಾಲಿ ರೋದಾಗ ಬಂದೈತೆ. ಎಷ್ಟಲ್ಲೇ ರೋಸ್ ಇನ್ಕ್ಲೂಡ್ ಆಗಿತ್ತು 2, ಅದಕ್ಕಿಲ್ಲ 2 ಅಂತೇಳಿ ಬರ್ತೀವಿ. ಸೊ ನೆಕ್ಸ್ಟ್ ಲಾಸ್ಟ್ ರೋ ಒಳಗಡೆ ಇಷ್ಟೇ ಬರೀರಿ, ಸೈನ್ಸ್ ಮ್ಯಾಥ್ಸ್ ಹೆಂಗ್ ನೋಡಲ್ಲ. ನೆಕ್ಸ್ಟ್ ಇಲ್ಲ ಟಿ ಆರ್, ಇದು ಟಿ ಡಿ ಏನಿಲ್ಲ ಸೈನ್ಸ್. ಸೊ ನೆಕ್ಸ್ಟ್ ಇಲ್ಲ ಟಿ ಡಿ ಮ್ಯಾಥ್ಸ್, ನೆಕ್ಸ್ಟ್ ಟಿ ಡಿ ಯಾವುದು ಸೈನ್ಸ್, ನೆಕ್ಸ್ಟ್ ಟಿ ಡಿ ಯಾವುದು ಮ್ಯಾಥ್ಸ್. ಇಷ್ಟೇ. ಇವಾಗ ಇದು ಪ್ರಾಜೆಕ್ಟ್ ಬರಿಬಾರ್ದು, ಯಾಕಂದ್ರೆ ಮ್ಯಾಲೇಜ್ ರೋದಾಗ ಬರ್ದಿಲ್ಲ. ಇಷ್ಟು ಬರೆದಿರಲ್ಲ. ನೆಕ್ಸ್ಟ್ ಇದು ಈ ರೋ ಕಂಪ್ಲೀಟ್ ಮಾಡ್ಕೊಳ್ರಿ. ರೋ ಕಂಪ್ಲೀಟ್ ಆಯ್ತು, ಟೇಬಲ್ ಮುಗೀತು. ಅಂದ್ರೆ ಇವಾಗ ಟೇಬಲ್ ಕಂಪ್ಲೀಟ್ ಮಾಡ್ಕೊಳ್ರಿ. ಟೇಬಲ್ ಎಂಡ್ ಮಾಡ್ರಿ. ಸೊ ಈ ಟೇಬಲ್ ಎದ್ರಾಗ ಬರ್ದೀವಿ, ಬಾಡಿ ಸೆಕ್ಷನ್ ದಾಗ ಬರ್ತೀವಿ. ಸೊ ನೆಕ್ಸ್ಟ್ ಲಾಸ್ಟಿಗೆ ಏನ್ ಮಾಡ್ಬೇಕು, ಬಾಡಿ ಕಂಪ್ಲೀಟ್ ಮಾಡ್ಕೊಳ್ರಿ. ಗೊತ್ತಾಯ್ತು. ಸೊ ಬಾಡಿ ಎಲ್ಲಿತ್ತು HTML ಫೈಲ್ ಲಾಸ್ಟಿಗೆಲ್ಲ ಕಂಪ್ಲೀಟ್ ಮಾಡಿ HTML. ಗೊತ್ತಾಯ್ತು. ಸೊ ಅಷ್ಟು ನಮಗೆಲ್ಲ ಟೇಬಲ್ ಬರಬೇಕು ಅಂತಂದ್ರ ಇಷ್ಟು ಪ್ರೋಗ್ರಾಮ್ ಬರಬೇಕು. ಗೊತ್ತಾಯ್ತು. ಸೊ ಇಲ್ಲ ಹ್ಯಾಕ್ ಮಾಡಂಗಿಲ್ಲ ಪ್ರೋಗ್ರಾಮ್. ಸೊ ಇದು ಯಾವ ತರ ಇರ್ತೈತೆ ನೋಡು, ಆ ತರ ನೋಡಿ ಬರೆಯೋದಿಲ್ಲ ಅಷ್ಟೇ. ಗೊತ್ತಾಯ್ತು. ಸೊ ಈ ಟೇಬಲ್ಗೆ ಏನಾಯ್ತು, ಇಷ್ಟೆಲ್ಲ ಕೋಡ್ ಬರ್ತದೆ. ರೋ ಸ್ಪ್ಯಾನ್ ಯಾವ ತರ ಮಾಡಬೇಕು, ಕಾಲಮ್ ಸ್ಪ್ಯಾನ್ ಯಾವ ತರ ನೋಡ್ಬೇಕು. ಎಷ್ಟು ರೋಸ್ ಇನ್ಕ್ಲೂಡ್ ಆಗ್ಯಾವು, ನೆಕ್ಸ್ಟ್ ಇಲ್ಲ ಎಷ್ಟು ಕಾಲಮ್ ಇನ್ಕ್ಲೂಡ್ ಆಗ್ಯಾವ. ಎಷ್ಟು ರೋಸ್ ಇನ್ಕ್ಲೂಡ್ ಆಗ್ಯಾವ ಅಂದ್ರೆ ರೋ ಸ್ಪ್ಯಾನ್ ಈಕ್ವಲ್ ಟು ಅಷ್ಟು ನಂಬರ್ ಬರೀಬೇಕು. ಎಷ್ಟು ಕಾಲಮ್ಸ್ ಇನ್ಕ್ಲೂಡ್ ಆಗ್ಯಾವ ಅಂದ್ರೆ ಕಾಲ್ ಸ್ಪ್ಯಾನ್ ಈಕ್ವಲ್ ಟು ಅಷ್ಟು ನಂಬರ್ ಬರೀಬೇಕು. ಗೊತ್ತಾಯ್ತು. ಸೊ ಅಷ್ಟು ಬರ್ದಪ್ಪ ಅಂದ್ರೆ ಈ ತರ ಟೇಬಲ್ ಅಲ್ಲ ಬರ್ತೈತೆ. ಗೊತ್ತಾಯ್ತು. ಏನಾದ್ರೂ ಡೌಟ್ಸ್ ಇದ್ರ ಸೊ ಕೃಪಾ ಅವರ ಮೆಸೇಜ್ ಮಾಡ್ರಿ, ಕೇಳ್ರಿ, ಹೇಳ್ತೀನಿ. ಗೊತ್ತಾಯ್ತು. ಸೊ ಈ ಟೇಬಲ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನಾ ಒಂದ್ ಟೇಬಲ್ ಮೇಲೆ ವರ್ಕ್ ಕೊಡ್ತೀನಿ, ವರ್ಕ್ ಮಾಡಿ ಗ್ರೂಪ್ ಒಳಗಡೆ ಹಾಕ್ರಿ. ಗೊತ್ತಾಯ್ತು. ಫಸ್ಟ್ ಈ ಟೇಬಲ್ ನೀವು ಮಾಡ್ರಿ. ಈ ಟೇಬಲ್ ಔಟ್ಪುಟ್ ಈ ತರ ಬರುತ್ತೆ ಇಲ್ಲಿ ನೋಡಿ. ನೆಕ್ಸ್ಟ್ ಇದಾಗಿಂದ ಇನ್ನೊಂದ್ 2 ಹೋಮ್ವರ್ಕ್ ಕೊಡ್ತೀನಿ. ಗೊತ್ತಾಯ್ತು. ಸೊ ಅದ್ರದ್ದು ಔಟ್ಪುಟ್ ತೆಗೆದು ನೀವು ಗ್ರೂಪ್ ಒಳಗಡೆ ಫೋಟೋ ಹೊಡೆದು ಹಾಕ್ರಿ. ಅದ್ರ ಜೊತೆಗೆ ನೀವೇನ್ ಮಾಡ್ರಿ ಅಂತಂದ್ರ ನಿಮ್ ಹೆಸರು ಇನ್ಕ್ಲೂಡ್ ಮಾಡ್ರಿ. ಯಾರೋ ನಿಮ್ ಹೆಸರು ಇನ್ಕ್ಲೂಡ್ ಮಾಡೋಲ್ರಿ, ಬಿಡಾತ್ತೀರಿ. ಗೊತ್ತಾಯ್ತಿಲ್ಲ. ಸೊ ನೀವಲ್ಲಿ ಏನ್ ಮಾಡ್ರಿ ಅಂತಂದ್ರ ನಿಮ್ ಹೆಸರು ಇನ್ಕ್ಲೂಡ್ ಮಾಡಿ, ಸೊ ನೀವು ಏನ್ ಮಾಡ್ರಿ ಅಂತಂದ್ರೆ ಗ್ರೂಪ್ ಒಳಗಡೆ ಸೆಂಡ್ ಮಾಡಿ. ಸೊ ನೆಕ್ಸ್ಟ್ ಇದಾಗಿಂದ ನೆಕ್ಸ್ಟ್ ನಿಮ್ದು ಟೈಮ್ ಟೇಬಲ್ ಯಾವ ತರ ಇರ್ತದೆ ನೋಡಿ, ಸಬ್ಜೆಕ್ಟ್ ಯಾವ ತರ ಅದಾವ ನೋಡಿ, ಆ ಸಬ್ಜೆಕ್ಟ್ ಹಾಕಿ ನೀವೆಲ್ಲ ಒಂದು ಟೇಬಲ್ ಮಾಡ್ಕೊಳ್ರಿ. ಪ್ರಾಕ್ಟೀಸ್ ಮಾಡ್ರಿ. ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಟೇಬಲ್ ನೀವೆಲ್ಲ ಪರ್ಫೆಕ್ಟ್ ಆಗ್ತದೆ. ಗೊತ್ತಾಯ್ತಾ. ಥ್ಯಾಂಕ್ ಯು.